ಇವತ್ತಿನ ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನದಲ್ಲಿ ಏನು ವಿಶೇಷ ಅಂದರೆ ಬೆಳ್ಳುಳ್ಳಿ ಹಾಕಿ ಮಾಡಿದ್ದೆ. ಒಂದು 4, 5 ಥರ ಮಾಡ್ತೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್‌ಫುಲ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಈ ವಿಡಿಯೋನ. ತುಂಬ ಟೇಸ್ಟಿಯಾಗಿರುತ್ತೆ ರೀ. ಇನ್ನು ಬೇಳೆ ಸಾರು ಮಾಡೋಣ ಅಂತಂದ್ಬಿಟ್ಟು ಬೇಳೆನ ಒಂದು 10ರಿಂದ 15 ನಿಮಿಷ ಮುಂಚೆನೇ ತೊಳೆದು ನೆನೆ ಹಾಕಿರ್ತೀನಿ ನಾನು. ಯಾಕೆಂದರೆ ಡಾಕ್ಟ್ರ್ ಹೇಳಿರೋದೇನು ಅಂತಂದರೆ ಗ್ಯಾಸ್ಟ್ರಿಕ್ ಅಂಶ ಬರೋದಿಲ್ಲ ಈ ಥರ ನೆನೆಸ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ಉಪಯೋಗಿಸೋದ್ರಿಂದ ಅಂತೇಳಿದ್ದಾರೆ. ನೀವು ಈ ವಿಧಾನನ ಅನುಸರಿಸಿ. ಆಮೇಲೆ ಕುಕ್ಕರಲ್ಲಿ ಮಾಡೋದ್ರಿಂದ 1:4 ನೀರನ್ನ ತೊಗೋತೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ಅನುಗುಣವಾಗಿ ನೀರನ್ನ ಸೇರಿಸ್ಕೋಬೋದು. ಆಮೇಲೆ ನೀರು ಕುದ್ಮೇಲೆ ತೊಳೆದು ನೆನೆಸಿಟ್ಟಂಥ ಬೇಳೆನ ಸೇರಿಸ್ಕೊಂಡು ಅದಕ್ಕೊಂದು ಚಿಟಿಕೆ ಅರಿಶಿನ, ಒಂದು ಡ್ರಾಪ್ ಆಯಿಲು, ಒಂದು ಟೊಮೊಟೊ, ಒಂದು ಸಣ್ಣಗಿದ್ದಂಥ ಈರುಳ್ಳಿ ಇಷ್ಟನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಕುಕ್ಕರ್ ತಣ್ಣಗಾದ್ಮೇಲೆ ವಿಷಲ್ ತೆಗೆದ್ಬಿಟ್ಟು ಅದಕ್ಕೆ 2 ಸ್ಪೂನು ಸಾಂಬಾರು ಪುಡಿ, ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಒಂದು ಚೂರು ಬೆಲ್ಲ, ಮತ್ತು ಉಪ್ಪು, ರುಚಿಗನುಗುಣವಾಗಿ ಉಪ್ಪು, ಮತ್ತು ಒಂದೇ 1 ಟೀ ಸ್ಪೂನ್ ಕಾಯಿ ತುರಿ ನಮ್ಮ ಮನೇಲಿ ಜಾಸ್ತಿ ಉಪಯೋಗಿಸೋದಿಲ್ಲ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಳೆ ಸಾರು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನ ಸಾರು ಮಾಡುವಾಗಲೇ ನೆನೆ ಹಾಕಿದ್ದೆ ಅಲ್ವಾ, ಗಮನಿಸಿದರೆ ನೀವು ಅದನ್ನು ರಸ ತೊಗೊಂಡು ಅದನ್ನು ಸೇರಿಸ್ಕೊಂಡು ಆವಾಗಲೇ ಹೇಳ್ದಂಗೆ ಒಂದೇ 1 ಟೀ ಸ್ಪೂನು ಕಾಯಿ ತುರಿ, 1 ಟೀ ಸ್ಪೂನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಬಿಟ್ಟು ತಣಿಯಕ್ಕೆ ಬಿಟ್ಬಿಟ್ರೆ ಟೇಸ್ಟಿಯಾದಂಥ ಸಿಂಪಲ್ಲಾಗಿ ಮಾಡ್ಕೋಬೋದು. ಏನು ರುಬ್ಬಾಕೋದು ಅದು ಇದೇನೂ ಇಲ್ಲ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಇದಕ್ಕೆ ಬೇಕಾದ್ರೆ ಸಾಸಿವೆ ಹಿಂಗನ್ನು ಒಗ್ಗರಣೆನೂ ಕೊಟ್ಕೋಬೋದು. ನಾನು ಒಗ್ಗರಣೆ ಕೆಲವೊಂದು ಸರಿ ಕೊಡ್ತೀನಿ, ಕೆಲವೊಂದು ಸರಿ ಒಗ್ಗರಣೆ ಕೊಡೋದಿಲ್ಲ. ಕಾಯಿ ತುರಿನೂ ಅಷ್ಟೇ ನಾನು ಒಂದೇ 1 ಟೀ ಸ್ಪೂನ್ ಹಾಕಿದ್ದೀನಿ. ನೀವು ಇನ್ನೂ 1 ಟೀ ಸ್ಪೂನ್ ಸೇರಿಸ್ಕೊಳ್ಳಿ, ರುಚಿ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತೆ. ಈ ವಿಧಾನದಲ್ಲಿ ಮಾಡಿ ನೋಡಿ ಸಾಂಬಾರು ತಟ್ಟಂತ ಒಂದು ವಿತಿನ್ 15 ಮಿನಿಟ್ಸ್ ಮುಂಚೆನೇ ಬೇಳೆ ನೆನೆ ಹಾಕ್ಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ದಿಢೀರಂತ ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಉಪ್ಪಿನಕಾಯೋ ಹಪ್ಳನೋ ಜೊತೆಗಿದ್ರೆ ತುಂಬ ರುಚಿಯಾಗಿರುತ್ತೆ ರೀ. ನೀವು ಟ್ರೈ ಮಾಡಿ ನೋಡಿ ಹೆಂಗನ್ನಿಸ್ತು ಅಂತ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.